ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸಿ. ಈಗ ಹೆಡ್ಲೈನ್ಸ್. ಬಗರ್ ಹುಕುಂ ವಿಚಾರ ಬಿ ಶಿವರಾಮ್ ಹೇಳಿಕೆಗೆ ವೈಎನ್ ಕೃಷ್ಣೇಗೌಡ ತಿರುಗೇಟು. ಬಡ ರೈತರಿಗಾಗಿ ಭೂ ಮಂಜೂರಾತಿ. ವೈಎನ್ ರುದ್ರೇಶ್ ಗೌಡರು ಸ್ವಾರ್ಥಕ್ಕಾಗಿ ಕೆಲಸ ಮಾಡಿಲ್ಲ ಎಂದ ಕೃಷ್ಣೇಗೌಡ. ಭೂ ಮಂಜೂರಾತಿಯಲ್ಲಿ ಅಧಿಕಾರಿಗಳ ದಾಖಲೆ ಪರಿಶೀಲನೆ, ನಿಯಮಾನುಸಾರವೇ ಅರ್ಜಿ ವಿಲೇವಾರಿ ಎಂದು ಸ್ಪಷ್ಟನೆ. ವಾಲ್ಮೀಕಿ ನಿಗಮ ಹಗರಣ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಅಕ್ಷಮ್ಯ. ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ. ರಾಷ್ಟ್ರಧ್ವಜ ಅಪಮಾನ ತಡೆಗೆ ಕಠಿಣ ಕ್ರಮಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹ. ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ತಯಾರಿಕೆ, ಮಾರಾಟಕ್ಕೆ ಕಡಿವಾಣ ಹಾಕಲು ಮನವಿ. ರಸ್ತೆ ಚರಂಡಿ ಕಸದ ರಾಶಿಯಲ್ಲಿ ರಾಷ್ಟ್ರಧ್ವಜಗಳು ಕಂಡುಬರುತ್ತಿರುವುದು ವಿಷಾದನೀಯ. ರಾಷ್ಟ್ರಧ್ವಜ ದೇಶದ ಆತ್ಮ, ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತ ಎಂದ ಸಮಿತಿ. ಬಗರ್ ಹುಕುಂ ಭೂ ಮಂಜೂರಾತಿ ವಿಚಾರದಲ್ಲಿ ಮಾಜಿ ಶಾಸಕ ದಿವಂಗತ ವೈಎನ್ ರುದ್ರೇಶ್ ಗೌಡರ ವಿರುದ್ಧ ಮಾಜಿ ಸಚಿವ ಬಿ ಶಿವರಾಮ್ ಅವರು ಮಾಡಿರುವ ಆರೋಪಗಳನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವೈಎನ್ ಕೃಷ್ಣೇಗೌಡ ತೀವ್ರವಾಗಿ ಖಂಡಿಸಿದ್ದಾರೆ. ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ದಿನಗಳಿಂದ ತಾಲೂಕಿನೆಲ್ಲೆಡೆ ಚರ್ಚೆಗೆ ಮುಂದಾಗಿರುವ ಬಗರ್ ಹುಕುಂ ಕಮಿಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಕಳೆದ ಒಂದು ವಾರದ ಹಿಂದೆ ಬರ ವೀಕ್ಷಣೆಗೆ ಆಗಮಿಸಿದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಲಿಂಗೇಗೌಡರ ಬಳಿ ಮಾಜಿ ಸಚಿವ ಬಿ ಶಿವರಾಮ್ ಅವರು ನಮ್ಮ ಸಹೋದರರಾದ ಮಾಜಿ ಶಾಸಕ ದಿವಂಗತ ವೈಎನ್ ರುದ್ರೇಶ್ ಗೌಡ ಅವರ ಅಧಿಕಾರಾವಧಿಯಲ್ಲಿ ಹೆಚ್ಚಾಗಿ ಬಗರ್ ಹುಕುಂ ಹಗರಣ ನಡೆದಿದ್ದು, ಅಲ್ಲದೆ ಮಾಜಿ ಶಾಸಕ ಲಿಂಗೇಶ್ ಅವರ ಅವಧಿಯಲ್ಲಿ ಅಲ್ಪ ಮಟ್ಟದಲ್ಲಿ ನಡೆದಿದೆ ಎಂದು ಹೇಳಿದ ವಿಚಾರದಲ್ಲಿ ನಮ್ಮ ಕುಟುಂಬಕ್ಕೆ ತುಂಬಾ ನೋವನ್ನು ತಂದೊಡ್ಡಿದೆ ಎಂದ ಅವರು, ವೈಎನ್ಆರ್ ಅವಧಿಯಲ್ಲಿ ಜಮೀನು ಮಂಜೂರಾತಿಗಾಗಿ ಬಂದಂಥ ಅರ್ಜಿಗಳ ಬಗ್ಗೆ ಅಧಿಕಾರಿಗಳ ಹಂತದಲ್ಲಿ ದಾಖಲೆ ಪರಿಶೀಲನೆ ನಡೆಸಿ ಬಗರ್ ಹುಕುಂ ಕಮಿಟಿಗೆ ತಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ದಾಖಲೆಗಳ ಪರಿಶೀಲನೆ ಆಧರಂತಿದೆ. ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಬಡ ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಮಾಡಿದ್ದಾರೆ ಹೊರತು ಯಾವುದೇ ಸ್ವಾರ್ಥಕ್ಕಾಗಿ ಮಾಡಿಕೊಂಡಿಲ್ಲ ಎಂದು ತಿರುಗೇಟು ನೀಡಿದ ಅವರು, ದಿವಂಗತ ವೈಎನ್ಆರ್ ರುದ್ರೇಶ್ ಗೌಡರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಎತ್ತಿನಹೊಳೆ ಯೋಜನೆ, ಜಿಲ್ಲಾ ಪಂಚಾಯಿತಿ, ಲೋಕೋಪಯೋಗಿ, ಕೆಇಪಿ, ಬಸ್ ನಿಲ್ದಾಣದ ಕಟ್ಟಡಗಳು ಹಾಗೂ ತಾಲೂಕಿನೆಲ್ಲೆಡೆ ಸಿಮೆಂಟ್ ರಸ್ತೆಗಳು ಸೇರಿದಂತೆ ಇನ್ನಿತರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು. ಏಕೆಂದರೆ ಕಳೆದ ಒಂದು ವಾರದ ಹಿಂದೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಶಿವಲಿಂಗೇಗೌಡರವರು ಬೇಲೂರಿನ ಬರ ವೀಕ್ಷಣೆಗೆ ಬಂದ ಸಮಯದಲ್ಲಿ ನಮ್ಮ ರೈತರ ಸಂಘದವರು ಬಗರ್ ಹುಕುಂ ಕಮಿಟಿಯಿಂದ ವಿಷಯವನ್ನು ಮಾತಾಡುತ್ತಿರುವ ಸಂದರ್ಭದಲ್ಲಿ ರೈತರುಗಳಿಗೆ, ಅಮಾಯಕರಿಗೆ ಹಾಗೂ ಇಲ್ಲಿ ನಮ್ಮ ಆಗಿನ MLA ಆದಂಥ ಲಿಂಗೇಶ್ನವರಿಗೆ ತುಂಬ ತೊಂದರೆಯಾಗಿದೆ. CID ಯವರು ತುಂಬ ಕಿರುಕುಳವನ್ನು ನಮ್ಮ ರೈತರುಗಳಿಗೆ ಕೊಟ್ಟು ಎಲ್ಲ ಪರಿಶೀಲನೆ ಮಾಡುತ್ತಾ ಇರುವುದನ್ನು ರೈತರ ಸಂಘದವರು ಮಂತ್ರಿಯವರಿಗೆ ಇದಕ್ಕೆ ನೀವು ಸಹಾಯ ಮಾಡಬೇಕು, ಅವರಿಗೆ ಬಡ ರೈತರುಗಳಿರೋದ್ರಿಂದ ಅವರಿಗೆ ನೀವು ಹೆಚ್ಚಿನ ಸಹಾಯ ಮಾಡಿದ್ರೆ ಅವರು 1-2 ಎಕರೆ 3 ಎಕರೆ ಇರುವಂಥವ್ರು ಎಲ್ಲ ಅಮಾಯಕರಿಗೆ ಜಮೀನು ಹೋಗಿರೋದು, ಇದು ಮಾಡಿರೋದು ತಪ್ಪಾಗಿದೆ ಅಂತ ಹೇಳ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಪಕ್ಷದವರೇ ಆದಂಥ ಡಿಫಿಕೆಟ್ ಕ್ಯಾಂಡಿಡೇಟ್ ಆದಂಥ ಕಳೆದ ಚುನಾವಣೆಯ ಶಿವರಾಮಣ್ಣನವರು ಅದೇ ಸಮಯದಲ್ಲಿ ಸಡನ್ ಆಗಿ ಮಂತ್ರಿಯವರ ಹತ್ರ ಬಗರ್ ಹುಕುಂ ಕಮಿಟಿಗೆ ಅವ್ಯವಹಾರ ಆಗಕ್ಕೆ ಈಗಿನ MLA ಆದಂಥ ಲಿಂಗೇಶ್ವರವರ ಕಾರಣ ಅಲ್ಲ, ಆವಾಗ ಹಿಂದಿನ MLA ಆದಂಥ ರುದ್ರೇಶ್ ಗೌಡರವರೇ ಹೆಚ್ಚಿನ ಕಮಿಟಿಯಲ್ಲಿ ಅದನ್ನು ಪಾಸ್ ಮಾಡಿದ್ದಾರೆ ಅಂತ ಏಕಾಏಕಿ ರುದ್ರೇಶ್ ಗೌಡರ ಮೇಲೆ ಹೇಳಿದಾಗ ನನಗೆ ತುಂಬ ಬೇಸರ ಆಯಿತು. ಆ ಸಮಯದಲ್ಲಿ ನಾನು ಆ ಕಡೆ ಎಲ್ಲೋ ಇದ್ದೆ. ಅಷ್ಟೊತ್ತಿಗೆ ಬರೋತ್ತಿಗೆ ಶಿವಲಿಂಗೇಗೌಡರವರು ನಮ್ಮ ಉಸ್ತುವಾರಿ ಮಂತ್ರಿಯವರು ಅದನ್ನು ಸಮರ್ಥಿಸಿಕೊಂಡ್ರು. ರುದ್ರೇಶ್ ಗೌಡರು ಯಾವುದಕ್ಕೆ ಬೇರೆ ಯಾವುದೋ ಅವ್ಯವಹಾರಕ್ಕೆ ಯಾವುದಕ್ಕೆ ಹೋದವರಲ್ಲ. ಇದು ಅಧಿಕಾರಿಗಳು ಬಗರ್ ಹುಕುಂನ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ಷ್ಮವಾದ ಅಭ್ಯರ್ಥಿಗಳನ್ನು ಅವರು ಗುರುತಿಸೋದು ಎಲ್ಲ ಅಧಿಕಾರಿಗಳೇ. ಅದಕ್ಕೆ ಸರ್ಕಾರದ ಸುತ್ತೋಲೆಯಲ್ಲಿ ಯಾವ್ಯಾವ ಅರ್ಹತೆ ಇರುತ್ತಾರೋ
ಅವರಿಗೆ ಮಾತ್ರ ಜಮೀನು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಅವಾಗ ಇರುವಂಥದ್ದನ್ನ ಅಂಥವನ್ನ ಸರ್ಕಾರದವರು ಅಧಿಕಾರಿಗಳು ಇವರಿಗೆ ಬಗರ್ಕುಂಡ್ ಕಮಿಟಿಗೆ ಮಂಡನೆ ಮಾಡ್ತಾರೆ. ಬಳಿಕ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಆರ್ ಅಶೋಕ್ ಮಾತನಾಡಿ, ಬಿ ಶಿವರಾಮ್ ಮಾಜಿ ಶಾಸಕ ವೈಎನ್ ರುದ್ರೇಶ್ ಗೌಡರ ಕಾಲಘಟ್ಟದಲ್ಲಿ ಭ್ರಷ್ಟಾಚಾರದ ಆರೋಪ ಮಾಡಿರುವುದು ಸರಿಯಲ್ಲ. ವೈಎನ್ಆರ್ ಕುಟುಂಬ ತಾಲೂಕಿನಲ್ಲಿ ವೈಡಿಡಿ ಕಾಲೇಜು, ಸರ್ಕಾರಿ ಆಸ್ಪತ್ರೆ, ಬಿಜಿಎಸ್ ಸೇರಿದಂತೆ ಇನ್ನಿತರ ಕಡೆ ಸಾಕಷ್ಟು ಆಸ್ತಿಗಳನ್ನು ದಾನ ಮಾಡಿರುವ ಇತಿಹಾಸವಿದೆ ಎಂದ ಅವರು, ಬಿ ಶಿವರಾಮ್ ಅವರ ಸೋಲಿಗೆ ಕಾರಣವೆಂದು ಈ ಕುಟುಂಬದ ಮೇಲೆ ಹಿಂದಿನಿಂದಲೂ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಒಡೆದು 3 ಬಾಗಿಲು ಹಾಕಿತು. ಇದಕ್ಕೆ ಮೂಲ ಕಾರಣ ಬಿ ಶಿವರಾಮ್ ಆಗಿರುತ್ತಾರೆ ಎಂದರು. ರುದ್ರೇಶ್ ಗೌಡ್ರ ಬಗ್ಗೆ ಅವರು ತಿಳ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ರುದ್ರೇಶ್ ಗೌಡ್ರು ಅವ್ರ ಫ್ಯಾಮಿಲಿ ಈ ಬೇಲೂರಿನ ತಾಲೂಕಿನ ಕೊಡುಗೈ ದಾನಿಗಳು. ಸುಮಾರು 40-50 ವರ್ಷದಿಂದ ವೈಡಿ ನಂಜೇಗೌಡರು ಆದಿಚುಂಚನಗಿರಿಗೆ ದಾನ ಮಾಡಿದಂಥ ನಿದರ್ಶನಗಳಿದೆ. ಅದೇ ರೀತಿ ವೈಡಿಡಿ ಕಾಲೇಜಿನ ಜಾಗವನ್ನು ಕೊಟ್ಟಂತ ನಿದರ್ಶನ ಇದೆ. ಅದೇ ರೀತಿ ಏನು ಸರ್ಕಾರಿ ಆಸ್ಪತ್ರೆಗಳಿದೆ ಅದನ್ನು ನಿದರ್ಶನ ಮಾನ್ಯ ರುದ್ರೇಶ್ ಗೌಡ್ರು ಮತ್ತು ಅವರ ಕುಟುಂಬಸ್ಥರು ಮಾಡಿದ್ದಾರೆ. ಅಂಥವ್ರ ಬಗ್ಗೆ ಇವತ್ತು ಅವರು ಪಾಪ ನಿಧನರಾಗಿ ಹೋಗಿದ್ದಾರೆ. ಅವ್ರ ಬಗ್ಗೆ ಇವರು ಹೇಳುವಂತ ಅವಶ್ಯಕತೆ ಇರಲಿಲ್ಲ. ಆದರೂ ಇದು ದ್ವೇಷದ ರಾಜಕಾರಣ ಮಾನ್ಯ ಶಿವರಾಮಣ್ಣವರು ಮಾಡ್ತಾ ಇರೋಂಥದ್ದು. ಯಾರಾದರೂ ಬದುಕಿದ್ದಾಗ ಆರೋಪಗಳನ್ನ ಮಾಡಿ ಅವರು ಭ್ರಷ್ಟರು, ಅವರು ಆ ಥರ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ ಅಂತೇಳಿ ಹೇಳಬೇಕಿದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ತಿದ್ದು. ಇವರು ವೈಯಕ್ತಿಕವಾಗಿ ಇವರು ಸೋಲ್ತಂತ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಆ ಕುಟುಂಬದ ಬಗ್ಗೆ ರುದ್ರೇಶ್ ಗೌಡ್ರ ಕಾಲದಲ್ಲಿ ಹೆಚ್ಚಿನ ಒಂದು ಭ್ರಷ್ಟಾಚಾರ, ಅವ್ಯವಹಾರ ಬಗರುಕೊಂಡು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನೇ ಕಾಂಗ್ರೆಸ್ ಪಕ್ಷದ ಶಿವರಾಮಣ್ಣವರೇ ತೇಜಾವಧ ಮಾಡೋದು ಇವ್ರದ್ದು ಮೊದಲ ಆದ್ಯತೆ. ನೋಡಿ, ಲಿಂಗೇಶ್ ಅಣ್ಣವರು JDS, ರುದ್ರೇಶ್ ಗೌಡರು ಕಾಂಗ್ರೆಸ್. ಇವರು ಯಾರನ್ನು ಹೊಗಳುತ್ತಾರೆ? ಲಿಂಗೇಶ್ ಅಣ್ಣನ ಹೊಗಳುತ್ತಾರೆ, ರುದ್ರೇಶ್ ಗೌಡರನ್ನ ತೆಗಳುತ್ತಾರೆ. ಈ ತರ ಮನಸ್ಥಿತಿ ಏನು ಕಾಂಗ್ರೆಸ್ನ ಬೇಲೂರಿಗೆ ಬಂದು 8-9 ವರ್ಷ ಆಯ್ತು. 8-9 ವರ್ಷದಿಂದಲೂ ಸಹ ಇವರು ಕಾಂಗ್ರೆಸ್ ಪಕ್ಷನ ಒಡೆದು ಆಳುವಂತ ನೀತಿನ ಅವರು ಅನುಸರಿಸಿ ಇವತ್ತು ಬೇಲೂರು ಕಾಂಗ್ರೆಸ್ ಛಿದ್ರ ಆಗೋಗ್ಬಿಟ್ಟಿದೆ. ಪತ್ರಿಕಾಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತರ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಅಬ್ದುಲ್ ಸಮದ್, ಕಾಂಗ್ರೆಸ್ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷ ಸತ್ಯನಾರಾಯಣ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರಾದ ಗಂಗಾಧರ್, ರಮೇಶ್ ಹಾಜರಿದ್ದರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಗಳನ್ನು ಎದುರಿಸುತ್ತಿರುವ ಬಿ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದನ್ನು ಖಂಡಿಸುತ್ತೇವೆ. ಅವರ ರಾಜೀನಾಮೆ ಪಡೆಯಬೇಕು. ಇಲ್ಲವಾದರೆ ರಾಜೀನಾಮೆ ಸಲ್ಲಿಸುವವರೆಗೆ ಸದನದ ಒಳಗೆ ಮತ್ತು ಹೊರಗೆ ರಾಜ್ಯಾದ್ಯಂತ ಹೋರಾಟ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 187 ಕೋಟಿ ಮೊತ್ತದ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅಂದಿನ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅವರ ರಾಜೀನಾಮೆಗೆ ಬಿಜೆಪಿ ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ಒತ್ತಡ ಹೇರಿದವು. ಇಂತಹ ಗಂಭೀರ ಪ್ರಕರಣದಲ್ಲಿ ಮತ್ತೆ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದು ಸರ್ಕಾರದ ನೈತಿಕತೆಯನ್ನೇ ಪ್ರಶ್ನಿಸುವಂತಾಗಿದೆ ಎಂದು ಟೀಕಿಸಿದರು. ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಅಗತ್ಯ ಮುಖ್ಯಮಂತ್ರಿಗಳಿಗೆ ಏನಿತ್ತು? ಅವರ ಮೇಲೆ ಏನಾದರೂ ಭಯವಿತ್ತೆ ಅಥವಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಂದ ಯಾವುದೇ ರೀತಿಯ ಒತ್ತಡ ಬಂದಿದೆ ಎಂಬುದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಬೆಳಗ್ಗೆ ಮಾಡ್ತಾರೋ ಸಂಜೆಗಾಗುತ್ತೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದ ಮೇಲೆ ನಾಳೆ ಸಂತಾಪ ಸಭೆ ಇರುತ್ತೆ. ಅದಾದ್ಮೇಲೆ 14ನೇ ತಾರೀಕು ಸಭಾಪತಿಗಳ ಆಯ್ಕೆ ವಿಚಾರ, ಅದಾದ್ಮೇಲೆ ಸೋಮವಾರದಿಂದ ಪೂರ್ಣವಾಗಿ ಅಧಿವೇಶನ ನಡೆಸಬೇಕು ಅಂತ ಹೊರಟಿದೆ. ಈ ತರ ಕಳಂಕಿತ ಈ ಮಂತ್ರಿಗಳನ್ನ ತಗೊಳ್ಳೋಂಥ ಅನಿವಾರ್ಯ ಏನು ಅನ್ನೋಂಥದ್ದು ಮೊದಲನೇ ನಂದು ತಮ್ಮ ಮುಖ್ಯನ ಒಂದು ಪ್ರಶ್ನೆ. ಜೊತೆಗೆ ಅವರು ಎನ್ಕ್ವೈರಿಲಿ ಇದ್ದಾರೆ, ಈಗ ಜಾಮೀನು ಸಿಕ್ಕಿದೆ, ಹೊರಗಿದ್ದಾರೆ. ಅವ್ರನ್ನ ಹಾಕೊಂಡೇ ಮಾತ್ರ ಈ ಮಂಡಲದಲ್ಲಿ ನೋಡಿರ್ಬೋದು ಹಲವಾರು ಜನ ಅವರಲ್ಲೇ ಇರುವಂತ ಸೀನಿಯರ್ಸ್. ಬೇಡ, ಈಗ ವಾಲ್ಮೀಕಿ ಜನಾಂಗಕ್ಕೆ ಅವ್ರಿಗೊಂದು ರೆಪ್ರೆಸೆಂಟೇಷನ್ ಬೇಕು ಅಂದ್ರೆ ಬೇರೆ ಯಾರನ್ನಾರು ಅವ್ರ ಮಂತ್ರಿ ಮಂಡಲದಲ್ಲಿ ಅಥವಾ ಅವ್ರ MLA ಇರೋಂಥವ್ರನ್ನ ಮಾಡ್ಲಿ. ಅದಕ್ಕೆ ನಮ್ಗೇನು ಅಕ್ಷಮ್ಯ, ನಮ್ಗೇನು ಅದ್ರ ಬಗ್ಗೆ ತಕರಾರೇ ಇಲ್ಲ. ಆದ್ರೆ ಈ ತರ ಒಬ್ಬ ವ್ಯಕ್ತಿಯನ್ನ ಮತ್ತೆ ಅವ್ರನ್ನ ನೀವೆಲ್ಲ ನೋಡಿರ್ಬೋದು. ಜನಸಾಮಾನ್ಯರು ಒಂದ್ ಕಡೆ ಬಳ್ಳಾರಿಗೆ ಅವ್ರದೇ ಮಂತ್ರಿ ಮಂಡಲ ಬೇರೆ ಮಂಡಲದವರು ಮತ್ತೆ ಸಚಿವರುಗಳು ಹೋಗಿ
ಬರ ವೀಕ್ಷಣೆ ಅಂತ ಹೋಗ್ತಾರೆ, ಅವ್ರನ್ನ ಸ್ವಾಗತ ಮಾಡಿರುವಂತ ರೀತಿ, ಆ ವೈಭವ ಇದು ಎಲ್ಲಿಗೆ ಸಾಗ್ತಾ ಇದೆ ಅನ್ನೋವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು, ನಮ್ಮ ಶಾಸಕರುಗಳು ಎಲ್ಲರೂ ಇನ್ನೇನು ನಾಳೆ ಅಧಿವೇಶನ ಪ್ರಾರಂಭ ಆದ ನಂತರ ಸದನದ ಒಳಗೆ ಮತ್ತೆ ಸದನದ ಹೊರಗೆ ಎಲ್ಲಿವರೆಗೂ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೂ ನಮ್ಮ ಈ ಒಂದು ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅವ್ರು ರಾಜೀನಾಮೆ ಕೊಡೋವರೆಗೂ ನಾವು ಈ ಹೋರಾಟವನ್ನ ಬಿಡುವಂಥದ್ದಿಲ್ಲ. ಹಾಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರಾಜ್ಕುಮಾರ್, ಮಾಧ್ಯಮ ವಕ್ತಾರ ಆರ್ ಮೋಹನ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಹಾಗೂ ವೇದಾವತಿ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರಧ್ವಜಕ್ಕೆ ಅಪಮಾನವಾಗುವುದನ್ನು ತಡೆಯಲು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ತಯಾರಿಕೆ ಹಾಗೂ ಮಾರಾಟವನ್ನ ಸಂಪೂರ್ಣವಾಗಿ ನಿಯಂತ್ರಿಸಬೇಕು ಎಂದು ಆಗ್ರಹಿಸಿ ಇಂದು ಜಾಗೃತಿ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಸಮಿತಿಯ ಎಲ್ ಗೋವಿಂದರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ರಾಷ್ಟ್ರಧ್ವಜವು ದೇಶದ ಆತ್ಮ ಹಾಗೂ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಂದು ಅತ್ಯಂತ ಗೌರವದಿಂದ ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತದೆ. ಆದರೆ ಕಾರ್ಯಕ್ರಮಗಳು ಮುಗಿದ ಬಳಿಕ ಇದೇ ಧ್ವಜಗಳು ರಸ್ತೆ, ಚರಂಡಿ, ಕಸದ ರಾಶಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹರಿದ ಸ್ಥಿತಿಯಲ್ಲಿ ಕಂಡುಬರುತ್ತಿರುವುದು ವಿಷಾದನೀಯ ಎಂದರು. ವಿಶೇಷವಾಗಿ ಪ್ಲಾಸ್ಟಿಕ್ನಿಂದ ತಯಾರಿಸಲಾದ ರಾಷ್ಟ್ರಧ್ವಜಗಳು ಸುಲಭವಾಗಿ ನಾಶವಾಗುವುದಿಲ್ಲ. ಹೀಗಾಗಿ ಬಳಕೆಯ ನಂತರ ಅವುಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಹಲವು ದಿನಗಳ ಕಾಲ ರಾಷ್ಟ್ರಧ್ವಜಕ್ಕೆ ಅಪಮಾನವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ಬಳಕೆ, ತಯಾರಿಕೆ ಮತ್ತು ಮಾರಾಟದ ವಿರುದ್ಧ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜಾಗೃತಿ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ವಿ. ವಿಷಯ ಏನು ಅಂತಂದರೆ, ರಾಷ್ಟ್ರಧ್ವಜಗಳ ಬಗ್ಗೆ ಈಗ ಈ ಆಗಸ್ಟ್ 15 ಮತ್ತು ಜನವರಿ 26ರಂದು ನಾವು ಧ್ವಜಾರೋಹಣ ಮಾಡಿದಾಗ ಕೆಲವೊಮ್ಮೆ ಈ ರಾಷ್ಟ್ರಧ್ವಜಕ್ಕೆ ಆಗೋ ಅಪಮಾನಗಳನ್ನು ತಡೆಯೋ ನಿಟ್ಟಿನಲ್ಲಿ ಯಾವ ರೀತಿ ನಾವು ಗಮನ ಹರಿಸಬೇಕು ಅಂತ ಸರ್ಕಾರಕ್ಕೆ ಒಂದು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯ ಮೂಲಕ ನಾವು ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ನಮಗೆ ಆಗಸ್ಟ್ 15 ಜನವರಿ 26 ಅಂದರೆ ನಮಗೆ ರಾಷ್ಟ್ರಧ್ವಜ ಅಂದರೆ ಒಂದು ರಾಷ್ಟ್ರಧ್ವಜ ಅನ್ನೋದು ಒಂದು ರಾಷ್ಟ್ರದ ಒಂದು ಆತ್ಮವಾಗಿದೆ. ಅದನ್ನು ನಾವು ಹೆಮ್ಮೆಯಿಂದ ಆ ದಿನ ಏನೋ ಧ್ವಜಾರೋಹಣ ಮಾಡ್ತೇವೆ. ಮತ್ತು ಅದೇ ಸಂಜೆ ನೋಡಿದ್ರೆ ನಾವು ಅದೇ ಧ್ವಜಗಳು ಎಲ್ಲೆಂದರಲ್ಲಿ ಚರಂಡಿಗಳಲ್ಲಿ, ರಸ್ತೆಗಳಲ್ಲಿ, ತಿಪ್ಪೆಗಳಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಹಾಕಿರ್ತೀವಿ. ಕೆಲವೊಂದು ಸಲ ಈ ಪ್ಲಾಸ್ಟಿಕ್ ಧ್ವಜಗಳು ಬಹಳ ದಿನಗಳಾದರೂ ಸಹ ತಿಪ್ಪೆಯಲ್ಲಿ ಕೊಳೆತು ಬಹಳ ನೋವಾಗ್ತಾ ಇರುತ್ತೆ. ಒಂದು ರಾಷ್ಟ್ರದ ಆತ್ಮವಾದ ಒಂದು ರಾಷ್ಟ್ರಧ್ವಜಕ್ಕೆ ಆಗ್ತಾ ಇರೋ ಅಪಮಾನಗಳನ್ನು ನಾವು ತಡೆಯೋ ನಿಟ್ಟಿನಲ್ಲಿ ಸಾರ್ವಜನಿಕರಾದ ನಾವು ಬಹಳ ವಿಫಲರಾಗಿದೆ ಅಂತಲೇ ಹೇಳಬೇಕಾಗುತ್ತೆ. ನಾವು ಒಂದು ಸಿನಿಮಾದಲ್ಲಿ ಒಬ್ಬ ಖಳನಾಯಕ ರಾಷ್ಟ್ರಧ್ವಜವನ್ನು ಕೆಳಗೆ ಬೀಳಿಸಿದಾಗ ಒಬ್ಬ ನಾಯಕ ಹಿಡ್ಕೊಂಡಾಗ ನಾವು ಹೆಮ್ಮೆಯಿಂದ ಅದನ್ನು ಕೈ ತಡ್ತೀವಿ ನಾವು ಚಿತ್ರಮಂದಿರದಲ್ಲಿ. ಆದರೆ ಅದೇ ನಿಜ ಜೀವನದಲ್ಲಿ ನಾವು ಒಂದು ರಾಷ್ಟ್ರಧ್ವಜಕ್ಕೆ ಅವಮಾನ ಆಯ್ತಿದ್ರು ಸಹ ನಾವು ನೋಡ್ಕೊಂಡು ಸುಮ್ಮನೆ ಇರೋದು ನಮ್ಮ ವಿಪರ್ಯಾಸ ಅಂತಲೇ ಹೇಳಬೇಕಾಗಿದೆ. ಹಾಗಾಗಿ ನಾವು ಈಗ ಈ ಸರ್ಕಾರದಿಂದ ರಾಷ್ಟ್ರಧ್ವಜದ ಬಗ್ಗೆನೇ ಒಂದು ಸಪ್ರೇಟ್ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜಕ್ಕೆ ಯಾವುದೇ ರೀತಿಯ ಅಪಮಾನಗಳು ಆಗದಂತೆ ಒಂದು ಜಾಗರೂಕ ವಹಿಸಬೇಕು, ಒಂದು ನಮ್ಮ ಮನವಿ. ಎರಡನೇದು, ಪ್ರತಿ ಶಾಲೆಯಲ್ಲೂ ರಾಷ್ಟ್ರಧ್ವಜದ ಬಗ್ಗೆ ಮಕ್ಕಳಲ್ಲಿ, ಯಾಕೆಂದರೆ ಬೆಳವಣಿಗೆಯಲ್ಲಿ ಮಕ್ಕಳಿಗೆ ರಾಷ್ಟ್ರಧ್ವಜದ ಒಂದು ಗೌರವ, ಒಂದು ಹೆಮ್ಮೆಯ ಒಂದು ವಿಷಯಗಳನ್ನು ತಿಳಿಸಿ ನಾವು ನೋಡೋ ನಿಟ್ಟಿನಲ್ಲಿ ಒಂದು ನಮ್ಗಳಿಗೆಲ್ಲ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಅಂದರೆ ರಾಷ್ಟ್ರಧ್ವಜದ ಹೆಮ್ಮೆ ಏನು, ಅದನ್ನು ಯಾವ ನಿಟ್ಟಿನಲ್ಲಿ ನಾವು ಜೋಪಾಸನೆ ಮಾಡಬೇಕು, ಈ ರೀತಿಯಲ್ಲ. ಅದಕ್ಕೆ ಪ್ರತಿ ಶಾಲೆಗಳಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ರಾಷ್ಟ್ರಧ್ವಜದ ಹಿರಿಮೆಯನ್ನು ಹೇಳಲಿಕ್ಕೆ ಮಕ್ಕಳಿಗೆ. ಮತ್ತು ಮೂರನೇದಾಗಿ, ಸಾಕಷ್ಟು ಮೀಡಿಯಾಗಳಲ್ಲಿ ಈ ಸಾರ್ವಜನಿಕ ಎಲ್ರಿಗೂ ಒಂದು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ರಾಷ್ಟ್ರಧ್ವಜದ ಒಂದು ಹಿರಿಮೆಯನ್ನು ನೋಡಿಸಲಿ ನಾವೇ ಒಂದು ಸಾಕ್ಷ್ಯಚಿತ್ರಗಳನ್ನು ಸಹ ನಿರ್ಮಾಣ ಮಾಡಿದ್ದೀವಿ. ಅದು ಪ್ರತಿಯೊಂದು ನಗರಗಳಲ್ಲಿಯೂ ಸಹ ಎಲ್ಲ ಸಾರ್ವಜನಿಕರಿಗೂ ನಮ್ಮ ರಾಷ್ಟ್ರಧ್ವಜಗಳ ಒಂದು ಗೌರವ ಮೂಡೋ ನಿಟ್ಟಿನಲ್ಲಿ. ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ಎನ್ ರಾಜವೆಂಕಟೇಶ್, ನವೀನ್ ಜೈನ್, ಕೆಎಲ್ ವೇದ ಅಶೋಕ್, ಎಚ್ಎಂ ಚಂದ್ರಶೇಖರ್, ಸಂದೀಪ್ ಮತ್ತಿತರರು ಉಪಸ್ಥಿತರಿದ್ದರು. ವಕೀಲ ಪ್ರದೀಪ್ ಅವರ ವಿರುದ್ಧ ಹಳೆಬೀಡು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ವಿನಾಕಾರಣ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರೋಪಿಸಿ ಬೇಲೂರು ವಕೀಲರ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುರಿತು ಮಾತನಾಡಿದ ಬೇಲೂರು ವಕೀಲರ ಸಂಘದ ಅಧ್ಯಕ್ಷ ಕೆಎಲ್ ನಟರಾಜ್, ವಕೀಲ ಪ್ರದೀಪ್ ಅವರು ಘಟನೆ ನಡೆದ ಸಂದರ್ಭದಲ್ಲಿ ನ್ಯಾಯಾಲಯದ ಕಲಾಪದಲ್ಲಿ ನಿರತರಾಗಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ದಾಖಲೆಗಳು ಹಾಗೂ ವಕಾಲತ್ತು ಸೇರಿದಂತೆ ಸೂಕ್ತ ದಾಖಲೆಗಳು ಲಭ್ಯವಿದ್ದರೂ ಅವರ ವಿರುದ್ಧ SC/ST ಕಾಯ್ದೆಯಡಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ಸುಳ್ಳು ದೂರು ಹಾಗೂ ಅಫಿಡವಿಟ್ ಆಧರಿಸಿ ಪ್ರಕರಣ ದಾಖಲಿಸಿರುವ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಸತ್ಯಾಂಶ ಹೊರತರಬೇಕು ಎಂದು ಆಗ್ರಹಿಸಿದರು.
ಪ್ರದೀಪ್ ವಿರುದ್ಧ ಹಳೆಬೀಡು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ರವರು ವಿನಾಕಾರಣ ಅವ್ರನ್ನ ಸಿಲುಕಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೋಟೆಲ್ ವರ್ಕ್ ಮಾಡ್ತಿದ್ದ ಸಮಯದಲ್ಲಿ 10:45 ಸಮಯದಲ್ಲಿ ಅವರ್ಯಾರೋ ಮರಳಪ್ಪ ಅಂತವರಿಂದ ಕಂಪ್ಲೇಂಟ್ ತಗೊಂಡು ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದು 10:45 ಸಮಯದಲ್ಲಿ ಅವರು ಹೋಟೆಲ್ ವರ್ಕ್ ಮಾಡೋದ ಬಗ್ಗೆ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಅವತ್ತು ವಕಾಲತ್ ಹಾಕಿ ಅವ್ರು ಫುಲ್ ಡೇ ಕೋರ್ಟಲ್ಲಿದ್ದಾರೆ. ಅವರಲ್ಲಿ ಗಲಾಟೆಯಲ್ಲಿ ಅವರು ಇದ್ದಾರೆ, ಅವರೇ A1 ಮಾಡ್ಬಿಟ್ಟು ಅವರು ಹೊಡೆದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಆಪಾದನೆಯಿಂದ ಅವರೇ ಕಂಪ್ಲೇಂಟನ್ನು ಸೃಷ್ಟಿಸ್ಕೊಬಿಟ್ಟು ಇವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದರಿಂದ ನಮ್ಮ ವಕೀಲ ಸಂಘ ತೀರ್ಮಾನ ಮಾಡಿ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕು ಅಂತ ತೀರ್ಮಾನಿಸಿ ನಾವು ಇವತ್ತಿನ ದಿವಸ ಸರ್ಕಲ್ ಇನ್ಸ್ಪೆಕ್ಟರ್ ಮೆಮೊರಾಂಡಮ್ ಕೊಟ್ಟು SP ಆಫೀಸ್ಗೂ ಸಹ ಹೋಗ್ಬಿಟ್ಟು ನಮ್ಮನ್ನು ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಅದಕ್ಕೂ ಅವರು ಏನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ನಾವು ಈ ಮೂಲಕ ತಿಳಿಸ್ತೇವೆ. ಇವತ್ತು ನ್ಯಾಯಾಲಯದಿಂದ ಹೊರಗುಳಿದ್ವಿ. ನಾವು ಇವತ್ತೆಲ್ಲ ಕಾರ್ಯಕಲಾಪನ ಹೊರಗುಳಿದು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ದೀವಿ. ದಿನಾಂಕ 30ನೇ ತಾರೀಕಲ್ಲಿ ನಾನು ಕೋರ್ಟಲ್ಲಿ ಕಾರ್ಯಕಲಾಪಗಳಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರಾದ ಮಳಸಿದ್ದಪ್ಪ ಮತ್ತು ನಮ್ಮ ಗ್ರಾಮದ ರಂಗನಕೊಪ್ಪಲು ನಿವಾಸಿಯಾದ ಮರಳಪ್ಪರವರು ನಾನು ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಜಾತಿ ನಿಂದನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಹಳೆಬೀಡಿನ ಮಂಜುನಾಥ್ PSI ಅವರವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ಬಿಟ್ಟು ನನ್ನ ಗೌರವಕ್ಕೆ ಧಕ್ಕೆ ತರಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದ್ದಾರೆ ಸರ್. ಹಾಗಾಗಿ ನನಗೆ ಕಾನೂನು ರೀತಿ ಸಹಕರಿಸಬೇಕು ಅಂದ್ಬಿಟ್ಟು ನಮ್ಮ ವಕೀಲ ಸಂಘದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆಯಲ್ಲಿ ತೊಡಗ್ತಾ ಇದ್ದೀವಿ ಸರ್. ಪ್ರದೀಪ್ ಅಂತ ನನ್ನನ್ನು A2 ಆರೋಪಿ ನಮ್ಮ ತಂದೆಯವರು ಭೀಮಲಿಂಗಪ್ಪ ಅಂತ, A3 ಆಗಿ ನಮ್ಮ ತಾಯಿಯವರಾದ ಭಾರತಿ AP ಅಂತ, A4 ಆಗಿ ನಮ್ಮ ದೊಡ್ಡಪ್ಪನವರಾದ ಕೈಲಾಸಪ್ಪ ಅನ್ನೋರ ಮೇಲೆ ಮಾಡಿದ್ದಾರೆ. ನಾವು ನಮ್ಮ ತಾಯಿಯವ್ರ ಮೇಲೆ ಅವರೇ ಹರಾಸ್ಮೆಂಟ್ ಮಾಡಿದರು. ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದ ಸಂದರ್ಭದಲ್ಲಿ ನಮ್ಮ ತಾಯಿಯವ್ರಿಗೆ ಎದುರಿಸಿ ಕಳಿಸಿದ್ದಾರೆ. ನಿಮ್ಮ ಮಗ ವಕೀಲ ಆದ್ರೇನು, ಅವನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ಬಿಟ್ಟು ಅವನ್ನ ಜೈಲಿಗೆ ಹಾಕ್ತೀವಿ, ನಿಮ್ಮ ಮೇಲೂ ಕೂಡ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂದ್ಬಿಟ್ಟು ಎದುರಿಸಿ ಬೆದರಿಸಿ ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನೀಲ್, ವಕೀಲರಾದ CM ಪೃಥ್ವಿ, ರತೀಶ್, ಲೋಕೇಶ್, ಶ್ರೀನಿಧಿ, ಭೂಮಿಕಾ ಸೇರಿದಂತೆ ಹಲವು ವಕೀಲರು ಉಪಸ್ಥಿತರಿದ್ದರು. ಇಂದು ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವರಾದ UT ಖಾದರ್ ಅವರನ್ನ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಭೇಟಿ ಮಾಡಿ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹುದಿನಗಳಿಂದ ಇರುವ ಸ್ಕ್ಯಾನಿಂಗ್ ಸಮಸ್ಯೆಯನ್ನ ಶೀಘ್ರವಾಗಿ ಬಗೆಹರಿಸುವಂತೆ ಮನವಿ ಸಲ್ಲಿಸಲಾಯಿತು. ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆ ಸಮರ್ಪಕವಾಗಿ ಇಲ್ಲದ ಕಾರಣ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ದುಬಾರಿ ದರ ನೀಡಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯವಿರುವ ಸ್ಕ್ಯಾನಿಂಗ್ ಸೌಲಭ್ಯವನ್ನು ಒದಗಿಸಿ ಸಾರ್ವಜನಿಕರ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಸಚಿವರಲ್ಲಿ ಮನವಿ ಮಾಡಲಾಯಿತು. ಸಚಿವರು ಮಾತನಾಡಿ ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮ HS, ಆಲೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸೈಯದ್ ಇದ್ರಿಸ್ ಹಾಗೂ ಧರ್ಮ ಕಾರ್ಯದರ್ಶಿ ಉಪಸ್ಥಿತರಿದ್ದರು. ವಿಷ್ಣುವರ್ಧನ್ ಶಂಕರ್ನಾಗ್ ಸೇನಾ ಸಮಿತಿ ವತಿಯಿಂದ ತಾಲೂಕಿನ ಯಗಚಿ ಗ್ರಾಮದಲ್ಲಿ ಪಂಚಾಯತ್ ಚಾಂಪಿಯನ್ ಟ್ರೋಫಿ 2026 ಲೀಗ್ ಮಾದರಿ ಕ್ರಿಕೆಟ್ ಪಂದ್ಯಾವಳಿ ಅಕ್ಟೋಬರ್ 1ರಿಂದ 4ರವರೆಗೆ ನಡೆಯಲಿದೆ ಎಂದು ಸಮಿತಿ ಉಪಾಧ್ಯಕ್ಷ ವಿಜಯ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಗಳಿಗೆ ತಂಡಗಳ ಪ್ರವೇಶ ಶುಲ್ಕ 15,000 ನಿಗದಿಪಡಿಸಲಾಗಿತ್ತು. ತಂಡಗಳ ನೋಂದಣಿಗೆ ಆಗಸ್ಟ್ 20 ಕೊನೆಯ ದಿನವಾಗಿದೆ. ವಿಜೇತ ತಂಡಕ್ಕೆ 1 ಲಕ್ಷ ರೂಪಾಯಿ ಹಾಗೂ ಟ್ರೋಫಿ, ದ್ವಿತೀಯ ಸ್ಥಾನಕ್ಕೆ 50,000 ಹಾಗೂ ತೃತೀಯ ಸ್ಥಾನ ಹಾಗೂ ಚತುರ್ಥ ಸ್ಥಾನ ಪಡೆದ ತಂಡಗಳಿಗೆ ತಲಾ 25,000 ರೂಪಾಯಿ ಬಹುಮಾನ ನೀಡಲಾಗುವುದು. ವಿವಿಧ ವೈಯಕ್ತಿಕ ವಿಭಾಗಗಳಲ್ಲೂ ಆಕರ್ಷಕ ಬಹುಮಾನ ನೀಡಲಾಗುವುದು ಎಂದರು. ಸಮಿತಿ ಸದಸ್ಯ ಮಧು ಮ್ಯಾಡಿ ಮಾತನಾಡಿ, ವಿಲ್ಲನ್ 4 ಬಾಲ್ ಮಾದರಿಯಲ್ಲಿ ಪಂದ್ಯಗಳು ನಡೆಯಲಿದ್ದು ಪ್ರತಿ ಪಂದ್ಯ 5 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. 4 ಬೌಲರ್ಗಳನ್ನು ಬಳಸುವುದು ಕಡ್ಡಾಯವಾಗಿದ್ದು ಒಬ್ಬ ಬೌಲರ್ಗೆ ಗರಿಷ್ಠ 2 ಓವರ್ ಬೌಲಿಂಗ್ ಮಾಡಲು ಅವಕಾಶವಿದೆ. ಚೆಕ್ ಎಸೆತಗಳಿಗೆ ಅವಕಾಶ ಇರುವುದಿಲ್ಲ ಎಂದರು. ಟ್ರೋಫಿಯನ್ನು 2026 ಕ್ರಿಕೆಟ್ ಟೂರ್ನಮೆಂಟನ್ನು ಎಕ್ಟಿ ಎಂಬ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ. ಇದು ನಮ್ಮ ಅಕ್ಲೋಡು ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿ ಬರುವಂಥ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನ ಗುರುತಿಸಲು ಪಂಚಾಯಿತಿ ಮಟ್ಟದಲ್ಲಿರುವಂಥ ಹಳ್ಳಿಯ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಇಟ್ಕೊಂಡಿದ್ವಿ. ನಮ್ಮ ಟ್ರಸ್ಟ್ನ ಉದ್ದೇಶ ಮೊದಲನೇ ಬಾರಿಗೆ ಒಂದು ಕ್ರೀಡೆಯನ್ನು ಆಯೋಜಿಸ್ತಿದ್ದೀವಿ. ಈ ಕ್ರೀಡೆಯು ದಿನಾಂಕ 1/10/2026 4/10/2026ವರೆಗೆ 4 ದಿನಗಳ ಕಾಲ ನಡೆಯುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಈ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೀವಿ. ಈ ಟೂರ್ನಮೆಂಟ್ಗೆ ಎಲ್ಲ ರೀತಿಯ ಅಂದರೆ
ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಮುಂದೆ ಆ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರುವಾಸಿಕೆಯನ್ನು ಮಾಡಲಿ ಎಂಬ ಒಂದು ಉದ್ದೇಶದಿಂದ ನಾವು ಈ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೀವಿ. ಅಂದ್ರೆ ಒಂದೇ ತಂಡ ಬರಬೇಕು ಅನ್ನೋದು ಯಾವುದು ನಿಬಂಧನೆಗಳಿಲ್ಲ. ಒಂದು ಪಂಚಾಯತಿಲಿ ಕೆಲವರು ಉತ್ತಮ ಕ್ರಿಕೆಟ್ ಆಡೋರು ತುಂಬಾ ಜನ ಇರ್ತಾರೆ, ಅಲ್ಲಿ ಎರಡು ತಂಡಗಳು ಬೇಕಾದ್ರೂ ಭಾಗವಹಿಸಬಹುದು. ಆದ್ರೆ ಒಂದೇ ಪಂಚಾಯತಿಯಲ್ಲಿ ಒಂದೇ ಟೀಮಲ್ಲಿ ಒಂದೇ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಆಟಗಾರ ಇರಬೇಕು. ಅವರು ತಮ್ಮ ಆಧಾರ್ ಕಾರ್ಡ್ ಮತ್ತೆ OTP ಬರುವಂತ ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕಾಗ್ತದೆ ಅದೇ ಪಂಚಾಯತಿಲಿ. ಈ ಟೂರ್ನಮೆಂಟ್ ನಾವು ಲೈವ್ ಸ್ಟ್ರೀಮಿಂಗ್ ಮೂಲಕ ಮಾಡ್ತಾ ಇದೀವಿ. ಸೊ ಇದು ತುಂಬಾ ಜನಕ್ಕೆ ತಲುಪುತ್ತೆ, ಬೇರೆ ಕಡೆಯಿಂದ ನೋಡೋರಿಗೆ, ಆಟನ ಗುರುತಿಸೋರಿಗೆ ಎಲ್ಲರಿಗೂ ತಲುಪುತ್ತೆ. ಏನು ಈ ಟೂರ್ನಮೆಂಟ್ನ ವಿಲ್ಸನ್ 4 ಬಾಲಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ. ಅದು ಪ್ರತಿ ಮ್ಯಾಚು 5 ಓವರ್ಗೆ ಸೀಮಿತ ಇರ್ತದೆ. ಏನು ಅಂಪೈರ್ ಡಿಸಿಷನ್ ಫೈನಲ್ ಇರ್ತದೆ. ಆರ್ಗನೈಸರ್ ಅಂಪೈರಿಂದ ದಾಟಿ ಯಾವುದಾದ್ರು ಒಂದು ತೀರ್ಮಾನ ತಗೋಬೇಕಂದ್ರೆ ಆಯೋಜಕರು ಏನು ತೀರ್ಮಾನ ತಗೊಂತೀವಿ ಅದಕ್ಕೆ ಆಟಗಾರರೆಲ್ಲ ಬದ್ಧವಾಗಿ ಆಡಬೇಕಾಗ್ತದೆ. ಹಾಗೂ ಬಂದಂಥವ್ರಿಗೆಲ್ಲರಿಗೂ ಉಳಿದ ಅವಕಾಶ ಎಲ್ಲ ಇರ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ವಿಷ್ಣು, ವಿಜಯ್, ಪುನೀತ್, ಸುನಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಹಾಗೂ ಹಸಿರು ಹಾಸನ ನಿರ್ಮಾಣದ ಉದ್ದೇಶದಿಂದ ನಮ್ಮ ಹಾಸನ ಟಿವಿ ವತಿಯಿಂದ ಜಿಲ್ಲಾ ಆಡಳಿತ ಮತ್ತು ಹಾಸನ ಮಹಾನಗರ ಪಾಲಿಕೆಯ ಸಹಕಾರದೊಂದಿಗೆ ಆಗಸ್ಟ್ 13ರಂದು ಗುರುವಾರ ನಗರದಲ್ಲಿ ಸುಮಾರು 1,000 ಹೂ ಹಾಗೂ ಹಣ್ಣಿನ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ತೌಫೀಕ್ ಅಹಮದ್ ಹಾಗೂ ಹಿರಿಯ ಪತ್ರಕರ್ತ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಮಾಧ್ಯಮ ಪ್ರಭಾರಿ PA ಶ್ರೀನಿವಾಸ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಪದ ಜಂಗಮ SK ಕರೀಂ ಖಾನ್ ಹಾಗೂ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಪರಿಸರ ಸೇವೆಯನ್ನ ಸ್ಮರಿಸುವ ಉದ್ದೇಶದಿಂದ ಈ ಅಭಿಯಾನ ಆಯೋಜಿಸಲಾಗಿದೆ. ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಪರಿಸರ ಆಸಕ್ತಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. BM ರಸ್ತೆ, NR ವೃತ್ತದಿಂದ ಡೈರಿ ಸರ್ಕಲ್ವರೆಗೂ ವಿವಿಧ ರೀತಿಯ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡವನ್ನು ನೆಡುವ ಮೂಲಕ ನಮ್ಮ ಹಾಸನ್ ಟಿವಿ 5ನೇ ವರ್ಷ ಪೂರೈಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಹಸಿರು ಹಾಸನ ಎನ್ನುವ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಹೆಚ್ಚು ಕಮ್ಮಿ ಡೈರಿ ಸರ್ಕಲ್ವರೆಗೂ ಹೂವಿನ ಗಿಡ ಮತ್ತು ತರತರವಾದ ಹೂವಿನ ಗಿಡಗಳು ನೆಡುವ ಮೂಲಕ ನಮ್ಮ ಹಾಸನ್ ಟಿವಿ 5ನೇ ವರ್ಷದ ಕಂಪ್ಲೀಟ್ ಮಾಡಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಆ ವಿಶೇಷವಾಗಿ ನಾವು ಗಿಡ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಈ ಏನಪ್ಪ ಅಂದರೆ ಹಸಿರು ಹಾಸನ ಅಂತ ಟೈಟ್ಲ್ ಕೊಟ್ಕೊಂಡು ಡಾಕ್ಟರ್ SK ಕರೀಂ ಖಾನ್, ಜಾನಪದ ಜಂಗಮ ಹಾಗೂ ವೃಕ್ಷಮಾತೆ ಸಾಲುಮರ ತಿಮ್ಮಕ್ಕ ಅವರ ನೆನಪಿಗಾಗಿ ಈ ಒಂದು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಹಾಸನದ ಜಿಲ್ಲಾಧಿಕಾರಿಯಾದ ಲತಾ ಕಬಾರಿ ಅವರು, AC ಆದ ಜಗದೀಶ್ ಅವರು, ADC ಆದ ಕೃಷ್ಣಮೂರ್ತಿ ಅವರು, ನಗರಸಭೆ ಕಮಿಷನರ್ ಆದ ಕೃಷ್ಣಮೂರ್ತಿ ಅವರು, ಹಾಗೆ ಮತ್ತು AEE ಸತ್ಯನಾರಾಯಣ, ಆಮೇಲೆ ತಹಸೀಲ್ದಾರು ಗೀತಾ ಮೇಡಮ್ ಅವರು ಎಲ್ಲರೂ ಆಹ್ವಾನ ಕೊಟ್ಟಿವಿ. ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷ ಆದ ಕೆಂಚೇಗೌಡರು, ನಂಜುಂಡೇಗೌಡರು ಮತ್ತು ಪ್ರಮೋದು, ಆಮೇಲೆ ರವಿ ನಾಕಲ್ಗೌಡರು, ಮದನ್ ಗೌಡರು ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಅವರು ಅಲ್ಲದೆ ತಾವೆಲ್ಲ ಬಂದು ಇಲ್ಲಿವರೆಗೂ ಸುದ್ದಿ ಮಾಡೋದೇ ಆಗಿದೆ. ದಯವಿಟ್ಟು ತಾವೆಲ್ಲ ಒಂದೊಂದು ಗಿಡ ನೆಡಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊತೀವಿ. ಅಂದರೆ ಮುಂದುವರಿದೆ ಅಂದರೆ ನಮ್ಮ ಈಗಿನ ಮಕ್ಕಳುಗಳ ಜನ್ರೇಷನ್ ಗಿಡ ನೆಡುವ ಬಗ್ಗೆ, ಗಿಡ ಪರಿಸರ ಉಳಿಸೋ ಬಗ್ಗೆ ಯಾವುದೇ ಕೂಡ ಗಮನ ಕೊಡ್ತಾ ಇಲ್ಲ. ಅವರು ಮೊಬೈಲಲ್ಲೇ ಮುಳುಗ್ತಾ ಇದ್ದಾರೆ. ಅಂದರೆ ಸ್ಕೂಲಿಂದ ಬರ್ತಾರೆ, ಮನೇಲಿ ಕೂತ್ಕೊಂತಾರೆ, ಮೊಬೈಲ್ ಕೂತ್ಕೊಂಡು ಸ್ವಲ್ಪ ಓದ್ಕೊಂಡು ಅಷ್ಟೇ ಆಗ್ಬಿಟ್ಟು ಜೀವನ ಆಗ್ಬಿಟ್ಟಿದೆ. ಈ ಗಿಡ ನೆಡುವ ಕಾರ್ಯಕ್ರಮ ಅಂತಂದ್ರೆ ಯಾಕೆ ಮಾಡ್ತಾರೆ ಅಂದರೆ ಇದು ಜನಗಳದ್ದು ಜಾಗೃತಿ ಮೂಡಿಸೋದು, ಅರಿವು ಮೂಡಿಸೋದು. ಈಗ ನಾವೇ ಎಲ್ಲ ನೆಡ್ತೀವಿ, ನಮ್ಮ ಈ ಸಂಸ್ಥೆನ ನೆಡ್ತೀವಿ ಅಂತ ಯಾವುದೇ ಕೂಡ ನಡೆಯಲ್ಲ. ಅದು ಜನಗಳಿಗೆ ತೋರಿಸ್ಬಿಟ್ಟೆ ಅವೇರ್ನೆಸ್ ಮೂಡಿಸೋದು. ಈಗ 1,000 ಗಿಡ ನೆಟ್ಟಿದ್ರೆ ನೆಕ್ಸ್ಟ್ ಇನ್ನು ನೋಡಿದ್ರು ಇಷ್ಟೊಂದು ಕೆಲಸ ಮಾಡ್ತಾರೆ, ನಾವೇ ಮಾಡ್ಬಿಡುತ್ತೆ. ಸಂಘ ಸಂಸ್ಥೆ ಎಲ್ಲ ಮುಂದೆ ಬರಬೇಕು ಅಂತ ನಾವು ಇಷ್ಟಪಡ್ತೀವಿ. ಈ ಪ್ರಕೃತಿ ಅನ್ನೋದನ್ನ ಉಳಿಸ್ತಾ ಇದ್ರೆ ಮುಂದೆ ತುಂಬಾ ಕಷ್ಟ ಇದೆ. ಮುಂದಿನ ಒಂದು ಪರಿಸರ ಮತ್ತು ಜನಾಂಗಕ್ಕೆ ನಾವು ಒಳ್ಳೆ ವಾತಾವರಣ ಕೊಡೋಕ್ಕಾಗಲ್ಲ. ತುಂಬ ಗಾಳಿ ಆಡೋದೇ ತುಂಬ ಕಷ್ಟ ಇದೆ. ಈಗ ನಾವು ನೀರು ಆರಾಮ ಸಿಗೋದು, ಈಗ ಬಾಟ್ಲಿ ಕೊಂಡ್ಕೊಂಡು ನಾವು ಕುಡಿಬೇಕಾಗಿದೆ. ಮುಂದೆ ಗಾಳಿ ಕೂಡ ಅದೇ ರೀತಿ ನಾವು ದುಡ್ಡು ಕೊಟ್ಟು ಗಾಳಿ ತಗೋಬೇಕ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಈಗಲೇ ನಾವು ಎಚ್ಚರಿಕೆ ವಹಿಸಬೇಕು. ಈ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಅಕ್ಮಲ್, ಇರ್ಫಾನ್ ಪಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಅಗಲಿದವರ ನೆನಪನ್ನ ಗೌರವಿಸುವುದರ ಜೊತೆಗೆ ಸಮಾಜದ ಒಗ್ಗಟ್ಟು ಮತ್ತು ಮಾನವೀಯ ಮೌಲ್ಯಗಳನ್ನ ಸಾರುವ ನಿಟ್ಟಿನಲ್ಲಿ ಮಲೆನಾಡು ವೀರಶೈವ ಸಮಾಜ ಹಾಗೂ ವಿವಿಧ ಅಂಗ ಸಂಸ್ಥೆಗಳ ಪದಾಧಿಕಾರಿಗಳು ದಿವಂಗತ ಚೆನ್ನಮ್ಮನವರ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಮಾಜದ ಮುಖಂಡರು ಹಾಗೂ ಸಮಾಜ ಬಾಂಧವರು ಭಕ್ತಿ ಗಾಯನದ ಮೂಲಕ ಚೆನ್ನಮ್ಮನವರನ್ನ ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ಹರಿದ್ರ ಶೋಭಿತೆ ಗೌರಿ ದೇವಿ ಎಂಬ ಭಾವಪೂರ್ಣ ಕವನವನ್ನು ಅರ್ಪಿಸಿ 1 ನಿಮಿಷ ಮೌನಾಚರಣೆ ನಡೆಸಿ ನುಡಿನಮನ ಸಲ್ಲಿಸಲಾಯಿತು. ಸಮಾಜದ ನೋವಿಗೆ ಸ್ಪಂದಿಸುವುದು, ಕಷ್ಟದಲ್ಲಿರುವವರ ಕೈ ಹಿಡಿಯುವುದು ಹಾಗೂ ಎಲ್ಲರೊಂದಿಗೆ ಸಹಕಾರದೊಂದಿಗೆ ಮುನ್ನಡೆಯುವುದು ಮಲೆನಾಡು ವೀರಶೈವ ಸಮಾಜದ ಪ್ರಮುಖ ಆಶಯವಾಗಿದೆ. ಸಮಾಜದ ಪ್ರತಿಯೊಬ್ಬರ ಸುಖ ದುಃಖಗಳಲ್ಲಿ ಜೊತೆ ನಿಲ್ಲುವ ಮೂಲಕ ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯ ಸಂದೇಶವನ್ನ ಸಮಾಜ ನಿರಂತರವಾಗಿ ಸಾರುತ್ತಿದೆ. ಕಾರ್ಯಕ್ರಮದಲ್ಲಿ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಎಂಎಸ್ ಧರ್ಮಪ್ಪ, ಕಾರ್ಯದರ್ಶಿ ಎಡೆಹಳ್ಳಿ ಆರ್ ಮಂಜುನಾಥ್, ಯುವ ವೇದಿಕೆ ಅಧ್ಯಕ್ಷ ಮಳಲಿ ಸ್ವಾಮಿ, ಕಾರ್ಯದರ್ಶಿ ಕುಮಾರಸ್ವಾಮಿ, ಮಹಾದೇವಿ, ಮಹಿಳಾ ವೇದಿಕೆ ಅಧ್ಯಕ್ಷೆ ಕೋಮಲಾ ದಿನೇಶ್, ಕಾರ್ಯದರ್ಶಿ ಗಾಯತ್ರಿ ಮುರುಗೇಶ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ವಿಠಲನ ಭಜನೆ ಮನದೊಳಗೆ ವಿಘ್ನೇಶ ತವ ಶರಣಂ, ವಿಘ್ನ ವಿನಾಶಕ ತವ ಶರಣಂ. ದೇವಿ ಶ್ರೀಮತಿ ಚೆನ್ನಮ್ಮ ಒಲವ ಜೀವನ ಸಾಕ್ಷಾತ್ಕಾರಗೊಳಿಸಿ ಕುಟುಂಬದ ನೋವು ನಲಿವಿನಲ್ಲಿ ಒಂದಾಗಿ ಚಂದನದಂತೆ ಬಾಳ ತೀಯ್ದು ಕುಲಕ್ಕೆ ಸಮಾಜಕ್ಕೆ ನೊಂದವರಿಗೆ ಬೆಂದವರಿಗೆ ತಂಪೆರೆದು ಗಗನದಲ್ಲಿ ಒಂಟಿ ತಾರೆ ಹೊಳೆಯುವಂತೆ ಬೆಟ್ಟ ಬಂಡೆಗಳ ಮರೆಯಲ್ಲಿ ಇರುವ ನೇರಳೆ ಹೂವಿನಂತೆ ಇದ್ದಾಳೆ ಯಾರಿಗೂ ಕಾಣದಂತೆ ಶ್ರೀ ರಂಗನಾಥ ಸ್ವಾಮಿ ತಪ್ಪಲಿನ ಸಮಾಧಿಯೊಳಗೆ ಶ್ರೀ ಮಲೆನಾಡು ವೀರಶೈವ ಸಮಾಜ ಮತ್ತು ಅಂಗಸಂಸ್ಥೆಗಳು ಸಕಲೇಶ್ವರ. ಇದು ಇಲ್ಲಿ ಬಂದಂಥ ಭಕ್ತಾದಿಗಳು ಅವ್ರ ದರ್ಶನ ಮಾಡ್ತಕ್ಕಂಥವ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಬಗರ್ ಹುಕುಂ ವಿಚಾರ ಬಿ ಶಿವರಾಮ್ ಹೇಳಿಕೆಗೆ ವೈಎನ್ ಕೃಷ್ಣೇಗೌಡ ತಿರುಗೇಟು. ಬಡ ರೈತರಿಗಾಗಿ ಭೂ ಮಂಜೂರಾತಿ. ವೈಎನ್ ರುದ್ರೇಶ್ ಗೌಡರು ಸ್ವಾರ್ಥಕ್ಕಾಗಿ ಕೆಲಸ ಮಾಡಿಲ್ಲ ಎಂದ ಕೃಷ್ಣೇಗೌಡ. ಭೂ ಮಂಜೂರಾತಿಯಲ್ಲಿ ಅಧಿಕಾರಿಗಳ ದಾಖಲೆ ಪರಿಶೀಲನೆ, ನಿಯಮಾನುಸಾರವೇ ಅರ್ಜಿ ವಿಲೇವಾರಿ ಎಂದು ಸ್ಪಷ್ಟನೆ. ವಾಲ್ಮೀಕಿ ನಿಗಮ ಹಗರಣ, ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಅಕ್ಷಮ್ಯ. ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ. ರಾಷ್ಟ್ರಧ್ವಜ ಅಪಮಾನ ತಡೆಗೆ ಕಠಿಣ ಕ್ರಮಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹ. ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ತಯಾರಿಕೆ, ಮಾರಾಟಕ್ಕೆ ಕಡಿವಾಣ ಹಾಕಲು ಮನವಿ. ರಸ್ತೆ ಚರಂಡಿ ಕಸದ ರಾಶಿಯಲ್ಲಿ ರಾಷ್ಟ್ರಧ್ವಜಗಳು ಕಂಡುಬರುತ್ತಿರುವುದು ವಿಷಾದನೀಯ. ರಾಷ್ಟ್ರಧ್ವಜ ದೇಶದ ಆತ್ಮ, ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತ ಎಂದ ಸಮಿತಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.